ಅಸಮಾಧಾನಿತ ಶಾಸಕ ಟಿಬಿ ಜಯಚಂದ್ರ ಅವರ ಸಂಧಾನ ಈಗ ಸಕ್ಸಸ್ ಆಗಿದೆ. ಟಿಬಿಜೆ ಮನವೊಲಿಸುವಲ್ಲಿ ಈಗ ಸಿಎಂ ಡಿಕೆ ಶಿವಕುಮಾರ್ ಸಕ್ಸಸ್ ಆಗಿದ್ದಾರೆ. ಸ್ಪೀಕರ್ ಸ್ಥಾನ ಕೊನೆಗೂ ಒಪ್ಪಿಕೊಂಡಿದ್ದಾರೆ. ಡಿಕೆಶಿ ಜೊತೆ ಮಾತುಕತೆ ಆಗತ್ತೆ. ಆ ಮಾತುಕತೆ ಆದ ಬಳಿಕ ಈಗ ಅವರು ಒಪ್ಪಿಕೊಂಡಿದ್ದಾರೆ ಅನ್ನುವಂಥ ವಿಚಾರ. ಸೊ ಅದರ ಬಗ್ಗೆಯೂ ಕೂಡ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸದ್ಯ ನಾನೊಬ್ಬ ಸ್ಪೀಕರ್ ಆಗಿ ಕೆಲಸ ಮಾಡ್ತೀನಿ, ಇದೊಂದು ಸಾಂವಿಧಾನಿಕ ಜವಾಬ್ದಾರಿ, ನಾಳೆಯಿಂದಲೇ ಕೆಲಸವನ್ನ ಆರಂಭ ಮಾಡ್ತೀನಿ ಅಂಥೇಳಿ ಸಂಧಾನ ಮಾತುಕತೆ ಆದ ಬಳಿಕ ಟಿಬಿ ಜಯಚಂದ್ರ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಇದೆಲ್ಲ ಬೆಳವಣಿಗೆಯನ್ನು ನೋಡ್ತಿದ್ರೆ ಒಂಥರ ಚಮಕ್ಕಿದೆ. ಸರ್ಕಾರಕ್ಕೆ ಚಮಕ್ ಕೊಡುವಂಥ ಕೆಲಸವನ್ನು ಇವರು ಮಾಡ್ತಿರ್ತಾರೆ. ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಈ ರೀತಿ ರಾಜೀನಾಮೆ ಕೊಡ್ತೀವಿ ಅಥವಾ ಅಸಮಾಧಾನವನ್ನು ಹೊರಹಾಕೋದು, ಇದೆಲ್ಲವೂ ಬೆದರಿಕೆ ಅಂತ ಅನ್ಸುತ್ತೆ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಕೊನೆಗೆ ಸಿಎಂ ಡಿಕೆ ಶಿವಕುಮಾರ್ ಹೋಗಿ ಮಾತುಕತೆಯನ್ನು ನಡೆಸಿದ್ರು, ಸರಿ ಹೋಯ್ತು, ಈಗ ಒಪ್ಕೊಂಡಿದ್ದಾರೆ. ಅವರೇ ಹೇಳಿರೋದು ಇದೊಂಥರ ಸಾಂವಿಧಾನಿಕ ಜವಾಬ್ದಾರಿ, ಸೊ ನಾಳೆಯಿಂದಲೇ ನಾನು ಕೆಲಸವನ್ನು ಆರಂಭ ಮಾಡ್ತೀನಿ ಅಂಥೇಳಿ ಸಂಧಾನ ಸಭೆ ಆದ ಬಳಿಕ ಟಿಬಿ ಜಯಚಂದ್ರ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಸ್ಪೀಕರ್ ಹುದ್ದೆಗೆ ಹಿರಿಯರಾಗಿದ್ರೂ ಕೂಡ ಆ ಸ್ಥಾನ ಬೇಡವೇ ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ರು ಟಿಬಿ ಜಯಚಂದ್ರ ಅವರು. ಸೊ ಹಂಗಾಗಿ ಅವರ ಮನವೊಲಿಸುವಂಥ ಪ್ರಯತ್ನ ಆಯಿತು ಡಿ ಕೆ ಶಿವಕುಮಾರ್ ಕಡೆಯಿಂದ. ಡಿ ಕೆ ಶಿವಕುಮಾರ್ ಮುಂಚೆಯೂ ಕೂಡ ಸಚಿವರು ಹೋಗಿ ಮಾತುಕತೆ ಕೂಡ ನಡೆಸಿದರು. ಯಾರ ಮಾತಿಗೂ ಕೂಡ ಅವರು ಬಗ್ಲಿಲ್ಲ. ಕೊನೆಗೆ ನೇರವಾಗಿ ಟಿಬಿ ಜಯಚಂದ್ರ ಅವರ ಮನೆಗೆ ತೆರಳಿ, ಅಂದರೆ ಡಿ ಕೆ ಶಿವಕುಮಾರ್ ಅವರು ಅವರ ಮನೆಗೆ ತೆರಳಿ ಸುದೀರ್ಘವಾಗಿ ಮಾತುಕತೆ ಆಗತ್ತೆ. ಮಾತುಕತೆ ಆದ ಬಳಿಕ ಈಗ ಸಂಧಾನಕ್ಕೆ ಓಕೆ ಅಂತ ಹೇಳಿದ್ದಾರೆ. ಅಂದರೆ ಈ ಸಂಧಾನ ಸಭೆ ಸಕ್ಸಸ್ ಆಗಿರೋದು. ಬಟ್ ಇದೇ ಕೆಲಸವನ್ನು ಮಾಡಬೇಕಾ ಡಿ ಕೆ ಶಿವಕುಮಾರ್ ಅಂತ ಅನಿಸ್ಬಿಡುತ್ತೆ. ಯಾರೆಲ್ಲ ಅಸಮಾಧಾನಕ್ಕೆ ಒಳಗಾಗಿದ್ದಾರಲ್ಲ, ಯಾರೆಲ್ಲ ಬಂಡಾಯ ಎದ್ದಿದ್ದಾರಲ್ಲ, ಎಲ್ಲರ ಮನೆಗೆ ಹೋಗಿ ಹಿಂಗೆ ಮಾಡಬೇಕಾ, ಹಿಂಗೆ ಮಾಡೋಕ್ಕಾಗತ್ತಾ, ಸಮಯ ಇದೆಯಾ ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಈ ರೀತಿಯಾಗಿ ಮನೆಗೆ ಹೋಗಿ ಮಾತುಕತೆಯನ್ನು ನಡೆಸಿದ ನಂತರ ಅವರ ಮಾತಿಗೆ ಒಪ್ಪಿಗೆಯನ್ನು ಕೊಟ್ಟು ಈಗ ಅವರು ಸಂಧಾನಕ್ಕೆ ಓಕೆ ಅಂತ ಹೇಳಿದ್ದಾರೆ. ಸ್ಪೀಕರ್ ಸ್ಥಾನವನ್ನು ಈಗ ಕೊನೆಗೂ ಟಿಬಿ ಜಯಚಂದ್ರ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಸೊ ಹಂಗಾಗಿ ಅವರ ಕೆಲಸವನ್ನು ಇನ್ಮೇಲೆ ಅವರು ಆರಂಭ ಮಾಡ್ತಾರೆ ಅಂತ ಅನಿಸುತ್ತೆ. ಅವರೇ ಹೇಳಿದ್ದು ಇದು ಸಾಂವಿಧಾನಿಕ ಹುದ್ದೆ, ಸೊ ಹಂಗಾಗಿ ಇದು ನನ್ನ ಜವಾಬ್ದಾರಿ, ಸೊ ನಾಳೆಯಿಂದಲೇ ಕೆಲಸವನ್ನು ಆರಂಭ ಮಾಡ್ತೀನಿ ಅಂಥೇಳಿ ಸಂಧಾನದ ಮಾತುಕತೆ ಆದ ಬಳಿಕ ಟಿಬಿ ಜಯಚಂದ್ರ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಂತ್ರಿಗಳು ಇವತ್ತು ಬಂದಿದ್ರು. ನಾಳೆ ಅಸೆಂಬ್ಲಿ ಶುರು ಆಗ್ಬೇಕಾದ್ರೆ ನಾನು ಕೂಟಂ ಸ್ಪೀಕರ್ ಆಗಿರೋದ್ರಿಂದ ಯಾವ ರೀತಿಯಾಗಿ ಅಸೆಂಬ್ಲಿ ನಡೆಸಬೇಕು, ಹೇಗೆ ನಡೆಸಬೇಕು, ಯಾವ್ದೆಲ್ಲ ವಿಚಾರಗಳನ್ನ ಎತ್ತಬೇಕು ಅಂತ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಮಾಡಿ ಸಚಿವ ಸ್ಥಾನಕ್ಕೆ ನಾನು ಸದ್ಯಕ್ಕೆ ಸ್ಪೀಕರ್. ಮಂತ್ರಿಗಳು ಇವತ್ತು ಬಂದಿದ್ರು. ನಾಳೆ ಅಸೆಂಬ್ಲಿ ಶುರು ಆಗ್ಬೇಕಾದ್ರೆ ನಾನು ಕೂಟಂ ಸ್ಪೀಕರ್ ಆಗಿರೋದ್ರಿಂದ ಯಾವ ರೀತಿಯಾಗಿ ಅಸೆಂಬ್ಲಿ ನಡೆಸಬೇಕು, ಹೇಗೆ ನಡೆಸಬೇಕು, ಯಾವ್ದೆಲ್ಲ ವಿಚಾರಗಳನ್ನ ಎತ್ತಬೇಕು ಅಂತ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಮಾಡಿ ಸಚಿವ ಸ್ಥಾನಕ್ಕೆ ನಾನು ಸದ್ಯಕ್ಕೆ ಸ್ಪೀಕರ್. ಮಂತ್ರಿಗಳು